ನೋಡಿ, ಕಳೆದ 2-3 ದಿನಗಳಿಂದ ಸಿಕ್ಕಾಪಟ್ಟೆ ಸೌಂಡು ಮಾಡ್ತಾ ಇದೆ ಈ ಸ್ಯಾಂಡಲ್ವುಡ್ನ ಸ್ಟಾರ್ ವಾರ್ ವಿಚಾರ. ಆದರೆ ಇದೇ ವಿಚಾರ ವಿಕೋಪಕ್ಕೇನಾದರೂ ಟರ್ನ್ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ. ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರಲ್ಲ, ಅವರ ವಿರುದ್ಧ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸುಮಾರು 15 ಇನ್ಸ್ಟಾಗ್ರಾಮ್ಗಳ ವಿರುದ್ಧ ಫೋಟೋ ಸಮೇತ ದೂರು ಕೊಡೋದಕ್ಕೆ ಬಂದಿರೋದು. ಈಗ ದೂರನ್ನು ಕೊಟ್ಟು ಹೊರಗೆ ಬರ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಏನಾದರೂ ರಿಯಾಕ್ಷನ್ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಲೈವ್ ನಿಮ್ಮ ಮುಂದೆ ಇಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ. ಈಗಷ್ಟೇ ಕಂಪ್ಲೇಂಟ್ ಕೊಟ್ಟು ಹೊರಗೆ ಬರ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಮಾತಾಡ್ಬೋದು, ಕೇಳಿಸ್ಕೊಳ್ಳಿ. ಎಸ್, ರಿಯಾಕ್ಷನ್ ಕೊಡಲಿಲ್ಲ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು. ಸುಮಾರು 15 ಇನ್ಸ್ಟಾಗ್ರಾಮ್ಗಳ ವಿರುದ್ಧ ಫೋಟೋ ಸಮೇತ ಕಂಪ್ಲೇಂಟ್ ಕೊಡೋದಕ್ಕೆ. ಅಂದರೆ ಇಂತಿಂಥ ಅಕೌಂಟ್ನಿಂದ ನನಗೆ ಈ ರೀತಿಯಾಗಿ ಮೆಸೇಜ್ಗಳು ಬರ್ತಾ ಇದೆ ಅಂತೇಳಿ ವಿತ್ ಸ್ಕ್ರೀನ್ಶಾಟ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ರು. ರಿಯಾಕ್ಷನ್ ಏನಾದರೂ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಕೊಡಲಿಲ್ಲ. ರಿಯಾಕ್ಷನ್ ಕೊಡಲ್ಲ ಅಂತ ಹೇಳಿನೇ ಹೊರಟಿದ್ದಾರೆ. ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಕೆಟ್ಟದಾಗಿ ಕೊಳಕು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪದ ಮೇರೆಗೆ ಈಗ ಅಕೌಂಟ್ ಡೀಟೇಲ್ಸ್ನೊಂದಿಗೆ ಅಟ್ಯಾಚ್ ಮಾಡಿ ಒಂದು ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿತ್ತು. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಟ್ಟು ಈಗ ಸ್ಟೇಷನ್ನಿಂದ ಹೊರಡ್ತಾ ಇದ್ದಾರೆ. ಯಾವುದೇ ರಿಯಾಕ್ಷನನ್ನು ಕೊಡದೇನೆ ವಿಜಯಲಕ್ಷ್ಮಿ ಅವರು ಹೊರಟಿದ್ದಾರೆ. ಮೆಸೇಜ್ ಆಗ್ತಿರೋದ್ರ ಬಗ್ಗೆ ಏನಾದರೂ ರಿಯಾಕ್ಷನ್ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ವಿ ಕಂಪ್ಲೇಂಟ್ ಬಗ್ಗೆ. ಆದರೆ ಯಾವುದೇ ರಿಯಾಕ್ಷನ್ ಕೊಡದೇನೆ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರು. 15 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹದಿನೈದು ಇನ್ಸ್ಟಾಗ್ರಾಮ್ ಖಾತೆ, ಅದರಲ್ಲಿ 150 ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಅಂತ. ಡಿಫ್ರೆಂಟ್ ಅಕೌಂಟ್ ಅಂದರೆ 15 ಅಕೌಂಟಲ್ಲಿ, ಅದರಲ್ಲೂ ಒಂದಷ್ಟು ಕಾಮನ್ ನೇಮಲ್ಲೇ ಬೇರೆ ವಿವಿಧ ಪೋಸ್ಟ್ಗಳಿಗೆ ಒಬ್ಬೊಬ್ಬನೇ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾನೆ ಅಂತ. ಆ ರೀತಿಯಾಗಿ ಒಂದು 15 ಅಕೌಂಟ್ ಇದ್ದಾವೆ. ಆ 15 ಅಕೌಂಟ್ಸು ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ಕೆಟ್ಟ ಮೆಸೇಜ್ಗಳನ್ನು ಹಾಕ್ತಾ ಇದೆ. ಒಂದು ಪೋಸ್ಟ್ ಅಂತಲ್ಲ, ಹಾಕುವ ಎಲ್ಲ ಪೋಸ್ಟ್ಗಳಿಗೂ ಈ ಅಕೌಂಟ್ಗಳಿಂದ ಕೆಟ್ಟ ಮೆಸೇಜ್ ಬರ್ತಾ ಇದೆ, ಕೊಳಕು ಮೆಸೇಜ್ಗಳು ಬರ್ತಾ ಇದೆ ಅಂಥೇಳಿ ಕಂಪ್ಲೇಂಟ್ ಕೊಡೋದಕ್ಕಂಥೇಳಿ ವಿಜಯಲಕ್ಷ್ಮಿಯವರು ಬಂದಿದ್ದರು. ಈ ನಡುವೆ ಸ್ಟಾರ್ ವಾರ್ ಕೂಡ ಮತ್ತೊಂದು ಹಂತಕ್ಕೇನಾದರೂ ಹೋಗ್ತಿದೆಯಾ ಅಂತ. ಅದೇನೇ ಆಗಲಿ, ಅದು ಯಾರೇ ಆಗಲಿ ಅಥವಾ ಯಾವುದೇ ವಿಚಾರಕ್ಕಾದರೂ ಆಗಲಿ, ಈ ಹಂತದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಯೋಗ್ಯ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಬಂದಿದ್ರು ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಆದರೆ ಯಾವ ವಿಚಾರಕ್ಕೆ ಬಂದಿರಬಹುದು ಅನ್ನೋ ಅನುಮಾನ ಇತ್ತು. ಏನೋ ಒಂದಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರು ಅಂತ. ಬಟ್ ಏನೂ ರಿಯಾಕ್ಷನ್ ಕೊಡಲಿಲ್ಲ. ಕಂಪ್ಲೇಂಟ್ನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಹೇಳೋದಾದರೆ. ಶರತ್, ಸದ್ಯ ಪ್ರಾಥಮಿಕ ಮಾಹಿತಿಯಾಗಿ ಏನು ಒಂದು ಇನ್ಸ್ಟಾಗ್ರಾಮ್ಗಳಲ್ಲಿ ಹೇಳಿ ವೆಂಕಟೇಶ್, ಹೇಳಿ, ಗೋಲ್. ಓಕೆ, ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗಷ್ಟೇ ಅದೇ ಈ ಸ್ಟಾರ್ ವಾರ್ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಿ. ಅದು ದಾವಣಗೆರೆಯಲ್ಲಿ ಒಂದಷ್ಟು ಫ್ಯಾನ್ಸ್ಗಳಿಗೆ ಮೆಸೇಜ್ ಕೊಡೋ ರೀತಿಯಾಗಿ, ಅಂದರೆ ದರ್ಶನ್ ಅವರು ಬೆಂಗಳೂರಿನಲ್ಲಿದ್ದಾಗ ಯಾರ್ಯಾರು ವೇದಿಕೆ ಮೇಲೆ ಏನೇನು ಮಾತಾಡ್ತಿದ್ದಾರೋ ಅವ್ರು ಯಾರು ಕೂಡ ಇರ್ತಾರೋ ಇರಲ್ವೋ ಬೆಂಗಳೂರಿನಲ್ಲಿ ಗೊತ್ತಾಗೋದಿಲ್ಲ ದರ್ಶನ್ ಅವರು ಬೆಂಗಳೂರಲ್ಲಿದ್ದಾಗ ಅಂತ. ಏನೋ ತಲೆ ಕೆಡಿಸ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಭಿಮಾನಿಗಳಿಗೆ ಹೇಳಿದರು. ಸೊ ಈ ಒಂದು ವಿಚಾರ ಮತ್ತೊಂದು ಕಡೆ ಹುಬ್ಳಿಲಿ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ಪೈರಸಿ ಅವರ ವಿರುದ್ಧ ಒಂದು ಯುದ್ಧದ ಬಗ್ಗೆ ಮಾತನಾಡಿದ ಮೇಲೆ ಇದು ಸ್ಟಾರ್ ವಾರ್ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ.